ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಕರುಣಾಸಂಧಿಯಲ್ಲಿ 22nd ಪದ್ಯ ನೋಡ್ತಾ ಬಂದಿದ್ದೀವಿ. ಅಲ್ಲಿ ಮನದೊಳಗೆ ದೇವರನ್ನ ಹೇಗೆ ಪುರುಷಾರ್ಥಗಳ ಕೊಡುತ್ತಿಹುದು ಅಂದ್ರೆ ಹೇಗೆ ಚಿಂತನೆ ಮಾಡಿ ಹೇಗೆ ಮಾಡಬೇಕು ಅಂದ್ರೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಅಂತ ಹೇಳುವಾಗ ಮನದೊಳಗೆ ಸುಂದರ ಪದಾರ್ಥ ಅಂದ್ರೆ 3 ರೀತಿಯಿಂದ ನೋಡಿದ್ದೀವಿ. ಮನದೊಳಗೆ ಭಕ್ತಿಯಿಂದ ನೆನೆದು ಅಂತ ಅಲ್ಲಿ ಹಾಕಿ ಮನದೊಳಗೆ ಭಕ್ತಿಯಿಂದ ನೆನೆದು ಪದಾರ್ಥಗಳನ್ನ ನಾವು ಏನು ದೇವರಿಗೆ ಷೋಡಶ ಉಪಚಾರ ಆಗಲಿ ಏನೇ ಮಾಡಿದ್ರು ಅದನ್ನ ಭಗವಂತನ ಭಕ್ತಿಯಿಂದ ನೆನೆದು ಕೊಡಬೇಕು. ಏನು ಭಕ್ತಿಯಿಂದ ನೆನೆಯೋದು? ಎಲ್ಲವೂ ನೀನು ಕೊಟ್ಟದ್ದು, ಎಲ್ಲವೂ ನಿನ್ನ ಅಧೀನ, ಏನೋ ನಾನು ಕೊಡ್ತಾ ಇದ್ದೀನಿ ಎಂಬ ಭಾವನೆ ಇಲ್ಲ ಸ್ವಾಮಿ ಅಂತ ಅಧೀನತ್ವ ಚಿಂತನೆ ಅದು ಮಾಡಿ ಕೊಡೋದು. ಸೊ ಮನದೊಳಗೆ ಅದೇ ಸುಂದರ ಪದಾರ್ಥ ಆಗತ್ತೆ. ಅವನ ಅಧೀನತ್ವವನ್ನ ತಿಳಿಯೋದು ಒಂದಾದರೆ, ಇನ್ನೊಂದು ನಾವು ಪೂಜೆ ಮಾಡುವಾಗ ಮನದೊಳಗೆ ಸುಂದರ ಪದಾರ್ಥ, ನಾವು ಕೊಡುವಂತ ವಸ್ತುಗಳಲ್ಲಿ ಸುಂದರ ಪದಾರ್ಥ ಅಲ್ಲಿ ಒಂದೊಂದು ಆ ರುಚಿಕರವಾಗಿ ಶೋಭಾಯಮಾನವಾಗಿ ಇದೆ ಅಂದರೆ ಅಲ್ಲಿ ಅವನ ರೂಪ ಒಂದೊಂದಲ್ಲಿನೂ. ನಮ್ಗೆ ರೂಪಗಳು ಅದೆಲ್ಲ ಗೊತ್ತಿಲ್ಲ ರೀ, ಮೆಮರೈಸ್ ಮಾಡೋದು ಕಷ್ಟ ಅಂದ್ರೆ ಪರವಾಗಿಲ್ಲ, ಅಲ್ಲಿ ಆ ರೂಪದಿಂದ ತೊವ್ವೆ ಇಡ್ತೀವಿ, ತೊವ್ವೆಯಲ್ಲಿ ಅವನು ತೊವ್ವೆ ಎಂಬ ಹೆಸರನ್ನೊಂದು ಇದ್ದಾನೆ ಅಂತ ಹೇಳಬಹುದು. ಯಾಕೆಂದ್ರೆ ಅವನು ಅಲ್ಲಿ ತೊವ್ವೆಯ ಲಕ್ಷಣವನ್ನು ಕೊಟ್ಟು ಅಲ್ಲಿ ಅದನ್ನ ನಮಗೆ ಉಪಯೋಗಕರವಾಗಿ ಮಾಡಿದ್ದ ಭಗವಂತನ ಒಂದು ರೂಪ ಇದೆ. ಒಂದೊಂದಲಿನೂ ಅವನ ರಸರೂಪಗಳು ಇದೆ. ರಸ ಅಂದ್ರೆ ಎಸೆನ್ಸ್ ಅಂತ ಅರ್ಥ ಅಲ್ಲ, ರಸ ಅಂದ್ರೆ ಕಂಟ್ರೋಲಿಂಗ್. ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ, ರಸ ಅಂದ್ರೆ ಸಾರ, ತಿರುಗು ಮುರುಗು ಮಾಡಿದ್ದಾಗೆ. ಸಾರ ಅಂದ್ರೆ ಆ ಒಂದು ಕಂಟ್ರೋಲಿಂಗ್. ಸಾರ ಅಂದ್ರೆ ಎಸೆನ್ಸ್ ಅಂತ ಅರ್ಥ ಅಲ್ಲ, ಸಾರ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋ ನಿಯಾಮಕ ಶಕ್ತಿಯಾಗಿ ಒಂದೊಂದಲಿನೂ ಅವನು ಇದ್ದಾನೆ ಅಂತ ತಿಳಿದು ಅವನಿಗೆ ಕೊಡಬೇಕು ಅಂತ. ಇದು ಎರಡನೇದಾದ್ರೆ, ಮೂರನೇದು ನಮಗೆ ಏನು ಇಲ್ಲ, ಬಡತನ ಇದು ನೋಡ್ತೀವಿ. ಓನ್ಲಿ ಪೀಪಲ್ ಹೂ ಹ್ಯಾವ್ ವೆಲ್ತ್ ಅವ್ರಿಗೆ ಅಂತಿಲ್ಲ, ಏನು ಇಲ್ಲದ ಎಷ್ಟೋ ಜನಗಳು ಕಾಡಲ್ಲಿ ವಾಸ ಮಾಡ್ತಾ ಆ ಋಷಿ ಮುನಿಗಳನ್ನು ನೋಡುತ್ತೀವಿ. ಋಷಿ ಮುನಿಗಳು ಅವರು ಏನು ಕೊಡ್ತಾರೆ? ಕಂದಮೂಲ ಇರತ್ತ ಅವ್ರಿಗೆ ಏನು ಕೊಡುವುದು ಅವರು? ಆವಾಗ ಅವ್ರು ಏನು ಚಿಂತನೆ ಮಾಡ್ತಾರೆ? ಷೋಡಶೋಪಚಾರ ಬ್ರಹ್ಮಚಾರಿಗಳು ಇರ್ತಾರೆ, ದುಡ್ಡಿಲ್ಲದವರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಹೇಗೆ ಕೊಡೋದು ಅಂದ್ರೆ ಆವಾಗ ಮನದೊಳಗೆ ಮನಸ್ಸಲ್ಲಿ ಸೃಷ್ಟಿಯನ್ನ ಮಾಡಿ ಮನಸ್ಸು ಒಳಗೆ ದೇವರಿದ್ದಾನೆ ಅಂತ ಆ ರೂಪವನ್ನ ನೆಲೆಗೊಳಿಸಿ. ಇದು ನಮಗೆ ನಾವು ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರುವಾಗ ಏನೋ ಒಂದು ಎಷ್ಟೋ ಸಿಚುವೇಶನ್ ಅರೈಸಸ್. ಎಲ್ಲರಿ ನಾವು ಮನೇಲಿ ಇಲ್ಲ ಅದಕ್ಕೆ ಪೂಜೆ ಮಾಡಿಲ್ಲ ಅಂತ ಹೇಳ್ತೀವಿ. ಸರಿ, ಎಲ್ಲೋ ಪ್ರಯಾಣ ಮಾಡ್ಬೇಕಾಗಿದೆ, ಅದು ಪ್ಲೇನ್ಲಿ ಹೋಗ್ಬೇಕಾಗಿರತ್ತೆ, ಅದು ಇದು ಅಂದ್ರೆ ಎಕ್ಸ್ಕ್ಯೂಸ್ ಬೇಕಾಗಿಲ್ಲ. ನೋಡ್ತೀವಿ ಎಷ್ಟೋ ಜನರು ಇತರ ಮತದಲ್ಲಿ ಇರುವಂತವರು ಅಲ್ಲಿ ಮಾಡ್ತಾರೆ. ಅವರಿಂದ ನಾವು ಕಲಿಬಹುದು. ನಮ್ಮ ಶಾಸ್ತ್ರದಲ್ಲೇ ಅದು ಇದೆ. ಮನಸ್ಸಲ್ಲಿ ಅಲ್ಲಿ ಒಂದು 1 or 2 minutes, ಇಟ್ ಡಸಂಟ್ ಟೇಕ್ ಲಾಂಗ್. ಮನಸ್ಸಲ್ಲಿ ದೇವರಿಗೆ ಅರ್ಘ್ಯ ಪಾದ್ಯ ಚಮನ, ಮನಸ್ಸಲ್ಲಿ ಹೃದಯದಲ್ಲಿ ಅವನು ನಿಂತಿದ್ದಾನೆ. ಆ ವಿಗ್ರಹ ದಿನಾಗಲೂ ಮಠಕ್ಕೆ ಹೋಗಿ ಆ ಕೃಷ್ಣನ ವಿಗ್ರಹ ಸುಮಾರು ಎಲ್ಲರಿಗೂ ಕಣ್ಣು ಮುಚ್ಚಿದಾಗ ಬರೋ ಕೃಷ್ಣ, ರಾಮ, ಬಾಲಾಜಿ ಏನು ಬೇಕಾದ್ರೂ ತಗೊಳ್ಳಿ, ಆ ಒಂದು ಹೃದಯದಲ್ಲಿ ನಮಗೆ ಬರುತ್ತದೆ. ನೋಡ್ತಾ ಅಟ್ಲೀಸ್ಟ್ ಒಂದು ಪಾದನಾರು ನಮಗೆ ಬರುತ್ತೆ. ಆ ಪಾದಕ್ಕೆ ಒಳಗಿದ್ದು ಅರ್ಘ್ಯ ಪಾದ್ಯ ಎಲ್ಲವನ್ನೂ ಕೊಡ್ತೀನಿ. ಮನದೊಳಗೆ ಕಲ್ಪನೆ, ಏನು ಕಲ್ಪನೆ? ಅರ್ಘ್ಯ ಪಾದ್ಯ, ಹೂವು, ಎಲ್ಲಿಂದ ಹೂ ಬಂತು? ಪರಿಮಳ ಎಲ್ಲಿಂದ ಅದಕ್ಕೆ ಬಂತು? ಅಂದ್ರೆ ನಾವು ಹಿಂದೆ ನೋಡಿದ ಪುಷ್ಪಗಳಲ್ಲಿ ಶ್ರೇಷ್ಠವಾದ ಪುಷ್ಪ. ದಟ್ ಇಂಪ್ರೆಷನ್ಸ್ ಆರ್ ದೇರ್ ಇನ್ ಅವರ್ ಮೈಂಡ್. ಅದು ಪುಷ್ಪ ಅಂತ ಚಿಂತನೆ ಮಾಡಿದಾಗ ಹೇಳ್ತೀವಲ್ಲ, ಅವ್ರ ಮನೆಯಲ್ಲಿ ಅವ್ರ ಮದುವೆಯಲ್ಲಿ ಈ ಸಾರು ಈ ಹುಳಿ ಎಷ್ಟು ಚಂದ ಆಗಿರುತ್ತಂತ
ಜೊಳ್ಳು ಸುರಿಸ್ತೀವಿ ನಾವು. ಹಾಗಿರುವಾಗ ಒಳ್ಳೆ ಪುಷ್ಪಗಳು ಎಲ್ಲೋ ನೋಡಿರ್ಬೋದು, ಒಳ್ಳೆ ಒಳ್ಳೆ ಪುಷ್ಪಗಳು ನಮ್ಮೂರ್ಲಿ ನಾವು ಬೆಳೆದಾಗ ಅಲ್ಲಿ ಇರುವಂತಹ ಪುಷ್ಪಗಳು ವಾಸನೆ, ಆ ಇಂಪ್ರೆಷನ್ಸ್ ಆರ್ ದೇರ್. ಅದನ್ನ ತಿರ್ಗಾ ರೀಕಾಲ್ ಮಾಡಿ ಅದನ್ನ ಮನಸ್ಸಲ್ಲಿ ನಿರ್ಮಾಣ ಮಾಡೋದು ಭಗವಂತನೇ. ನಮಗೇನೋ ಈ ಜಸ್ಟ್ ರಿಜಿಸ್ಟರ್ ರೀಕಾಲ್ ಇದು ಆಗತ್ತ ಆಟೋಮ್ಯಾಟಿಕ್ ಅಂತೀವಿ, ಆಗಲ್ಲ. ಕೆಲವ್ರ ಹೆಸರು ನೆನಪಿಗೆ ಬರಲ್ಲ, ಮುಖ ನೆನಪಿಗೆ ಬರುತ್ತೆ, ಹೆಸರು ಕನೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ಇಷ್ಟಿರುವಾಗ ಹೂ ಅಂದ್ರೆ ಆ ಹೂ ಬರಬೇಕು, ಅರ್ಘ್ಯ ಅಂದ್ರೆ ಅರ್ಘ್ಯ ಆಗಬೇಕು, ಪಾದ್ಯ ಪಾದ್ಯ, ಆಚಮನೀಯ 3 ಸತಿ ಆಗಬೇಕು, ಮಧುಫರ್ಕ, ಹೀಗೆ ಹೀಗೆ ಷೋಡಶ ಉಪಚಾರಗಳನ್ನ ಮನಸ್ಸಲ್ಲಿ ಅದು ನಿರ್ಮಾಣ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಮನಸ್ಸಿಂದ ಅರ್ಪಣೆ ಮಾಡೋದು ಅವನೇ ಮಾಡಿದ್ದಾನೆ ಇದನ್ನು ತಿಳಿದು ಅಲ್ಲಿ ಮನಸ್ಸೊಳಗೆ ಮಾನಸಿಕ ಪೂಜೆ ಅಂತ ಹೇಳ್ತಾರೆ. ಆ ಮಾನಸಿಕ ಪೂಜೆ ಮಾಡಿದ್ದನ್ನು ಅವನು ತಗೊಳ್ತಾನೆ. ಅದಕ್ಕೆ ಯಾವ ಎಕ್ಸ್ಕ್ಯೂಸು ಇಲ್ಲ, ಪೂಜೆ ಮಾಡಲ್ಲ ಅಂಬೋದಕ್ಕೆ ಆ ಒಂದು ಎಕ್ಸ್ಕ್ಯೂಸ್ ಎಂಬುದೇ ಇಲ್ಲ. ಸೊ ಮನದೊಳಗೆ ಸುಂದರ ಪದಾರ್ಥವ ಅಂತ ಇನ್ನೊಂದು ಇದಕ್ಕೆ ಹೇಳುವಾಗ, ಸೊ ಹೀಗೆ 3 ರೀತಿಯಿಂದಲೂ ಮಾಡೋದು ಅಂತ. ಸುಂದರ ಎಂಬುದಕ್ಕೆ ಅದೇ ಬಂತು, ಸುಂದರ ಅಂತ ಹೇಳುವಾಗ ಸುಂದರ ಪದಾರ್ಥ ಅಂತಿದೆ, ಚಂದಾಗಿರ್ಬೇಕಾರಿ ಅಂದ್ರೆ ಸುಂದರ ಎಂಬುದಕ್ಕೆ ಅರ್ಥವೇ ಸು ಅಂದ್ರೆ ಏನು? ಸು ಅಂದ್ರೆ ಆ ಅಬ್ರಿವೇಷನ್ ಅಂತ ಬನ್ನಂಜಾಚಾರ್ಯ ಹೇಳ್ತಾ ಇರ್ತಾರ. ಸು ಅಂದ್ರೆ ಸುಖ, ಸು ಅಂದ್ರೆ ಆ ಒಂದು ಸೊನ್ನೆ ಹಾಕಿ ಆ ಒಂದು ಹಾಕಿದಾಗ ಅಂತ ಹಾಕಿದಾಗೆ ಅದು ಒಂದು ನಮ್ಗೆ ಆ ಒಂದು ಫೋರ್ಸ್ ಅನ್ನ ಕೊಡತ್ತಂತ, ಅವಧಾರಣೆ ಅಂತ ಹೇಳ್ತಾರೆ. ಒತ್ತಿ ಕೊಡೋದು, ಒತ್ತಿನ ಸುಖ ಅಂದ್ರೆ ಇಲ್ಲಿ ಇರುವಂತ ದುಃಖದಿಂದ ಸೇರಿದ ಸುಖ ಅಲ್ಲ, ಆ ದುಃಖವೇ ಇಲ್ಲದ ಸುಖ, ಆ ಉತ್ತಮ ಸುಖ. ಆ ಉತ್ತಮ ಸುಖ ಅಂದ್ರೆ ದುಃಖ ಇಲ್ಲದೆ ಸುಖ ಮೋಕ್ಷದಲ್ಲಿ ಸಿಕ್ಕತ್ತಂತ ನಾವು ಆಗಮದಿಂದ ತಿಳಿದಿದ್ದೀವಿ. ಸೊ ಆ ಸುಖವನ್ನ ಸುಂದ ಅಂದ್ರೆ ಕೊಡುವವನು, ಕೊಟ್ರೆ ಸಾಲದು. ನಮಗೆ ದುಡ್ಡು ಬರುತ್ತೆ, ದುಡ್ಡು ಬಂದಾಗ ಸಂತೋಷ ಬರುತ್ತೋ ಬರಲ್ಲ, ಇನ್ನೂ ದುಡ್ಡು ಬಂದಿಲ್ಲ ಅಂತ ಅನ್ಸುತ್ತೆ. ದುಡ್ಡಿನಿಂದ ಸಂತೋಷ, ದುಡ್ಡು ಸಂಪತ್ತು ಇನ್ನೂ ಬೇಕು, ಇನ್ನು ಅದು ಅವರಿಗೆ ಬಂದಿದೆಲ್ಲ ಹೀಗಿರುತ್ತೆ. ಸಂತೋಷ ಸುಖ ಎಂಬುದನ್ನ ಅವನು ಒಳಗಿಂದ ನಮ್ಗೆ ಕೊಡಬೇಕು. ಅದಕ್ಕೆ ಸುಖವನ್ನ, ಉತ್ತಮವಾದ ಸುಖವನ್ನ ಕೊಟ್ಟು ನಮಗೆ ಅದು ಅನುಭವಕ್ಕೆ, ಅಂದ್ರೆ ರಮಣ ಮಾಡೋದು ಅಂದ್ರೆ ಅನುಭವಕ್ಕೆ ತಂದು ಇಡ್ತಾನೆ. ಸೊ ಸುಂದರ ಯಾರು ಅಂದ್ರೆ ಸುಂದರ ಭಗವಂತನೇ ಆಗ್ತಾನೆ. ಅದಕ್ಕೆ ಮನದೊಳಗೆ ಸುಂದರ ಪದಾರ್ಥ ಏನು? ದೇವರನ್ನ ಚಿಂತನೆ ಮಾಡು ಎಂಬುದಲ್ಲೇ ಅಲ್ಲಿ ಮುಖ್ಯವಾದ ತಾತ್ಪರ್ಯ ಇದೆ. ದೇವರನ್ನ ನೆನೆದು ಹೃದಯದಲ್ಲಿ, ನೀವು ನೋಡಿರ್ತೀರ ಮಠಗಳಲ್ಲಿ ಹೋಮ ಹವನಗಳು ಮಾಡುವಾಗ ಅಲ್ಲಿ ಸ್ವಾಹ ಸ್ವಾಹ ಇದಂ ನಮಃ, ಸ್ವಾಹ ಸ್ವಾಹ ಇಂದ್ರಾಯ ಸ್ವಾಹ, ಹೀಗೆ ಹೀಗೆ ಅವರು ಆಹುತಿ ಹಾಕುವಾಗ ನೋಡಿದ್ರೆ ತಮ್ಮ ಎಡಗೈಯನ್ನ ಹೃದಯದಲ್ಲಿ ಇಟ್ಟುಕೊಳ್ತಾರೆ. ಹೃದಯವನ್ನ ಮುಟ್ಟಿ ಬಲಗೈಯಿಂದ ಆಹುತಿಯನ್ನ ನಮ್ಮ ಅರ್ಚಕರು, ಅವರು ಪುರೋಹಿತರು ಅವರು ಹಾಕ್ತಾ ಇರ್ತಾರೆ. ಯಾಕೆ? ನಾನು ಮಾಡ್ತಾ ಇಲ್ಲಪ್ಪ ಸ್ವಾಮಿ, ನೀನು ಒಳಗೆ ನಿಂತು ನೀನು ಪ್ರೇರಿಸಿ ನೀನು ಎಲ್ಲವನ್ನು ಕೊಟ್ಟು ಈ ಕೈಯಿಂದ ಅದನ್ನು ಮಾಡಿಸಿ ಎಂಬ ಅನುಸಂಧಾನ ಬರಬೇಕು, ನೋಡೋರಿಗೇನು ಬರಬೇಕು, ಅವರು ಆ ಅನುಸಂಧಾನದಿಂದ ಮಾಡ್ತಾರೆ. ಸೊ ಹೀಗೆ ಸುಂದರ ಎಂಬುದು ಭಗವಂತನನ್ನ ನೆನಪು ಮಾಡಿಕೊಂಡು, ಅದಕ್ಕೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೈಗೊಂಡು ನಾವು ನೋಡಿದೀವಿ. ಕೈಗೊಂಡು ಅಂದ್ರೆ ಅವನದ್ದೇ ಅವನಿಗೆ ಕೊಟ್ಟನು, ಅವನಿಗೆ ಗೊತ್ತು ಏನು ನಮ್ದು ಎಂಬುದು ಏನು ಇಲ್ಲ, ಎಲ್ಲ ಅವನದ್ದೇ ಆಗತ್ತೆ. ಸೊ ಹಾಗೆ ಮಾಡಿದ್ದರು, ನೀನು ಕೊಟ್ಟದ್ದು ಸ್ವಾಮಿ ನಿನಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಮಾಡಿದ ಕೈಗೊಂಬ ಅಂದ್ರೆ ನೋಡಿದ್ದೀವಿ. ಕೈಗೊಂಬ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತಾನಂದ್ರೆ ಏನು? ಸ್ವೀಕಾರ ಮಾಡುತ್ತಾನಂದ್ರೆ ಅವನು ಪ್ರಸನ್ನನಾಗುತ್ತಾನೆ. ಅವನು ಪ್ರಸನ್ನನಾಗಿ ಅವನು ನಮಗೆ ಕೊಡುತ್ತಾನೆ. ಏನು ಕೊಡುತ್ತಾನಂದ್ರೆ ಬಲು ನೂತನವಾದ, ನೂತನ ಅಂದ್ರೆ ಹೊಸದು ಅಂತ ಹೇಳ್ತೀವಲ್ಲ, ಆ ನ್ಯೂನೆಸ್, ಹೊಸತನ ಅಂತ ಹೇಳ್ತೀವಲ್ಲ, ಇಟ್ ನೆವರ್ ಬೋರ್ಡಮ್ಮೆ ಆಗೋದಿಲ್ಲ. ನೋಡಿ, ಕಣ್ಣಿನಿಂದ ನಾವು ನೋಡಿದ್ದಾಗೆ ನಮಗೆ ಆ ವ್ಯಾಲ್ಯೂ, ಕಣ್ಣಿನ ವ್ಯಾಲ್ಯೂ ನಮಗೆ ಗೊತ್ತಾಗೋದೇ ಇಲ್ಲ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಣ್ಣು ಸರಿಯಾಗಿ ಕಾಣದೇ ಇರುವಾಗ ಆವಾಗ ಗೊತ್ತಾಗತ್ತೆ ಎಷ್ಟು ಈ ಚಿಕ್ಕ ಕಣ್ಣಿನಿಂದ ಎಷ್ಟು ಈ ಜಗತ್ತನ್ನ ಚಿಕ್ಕ ವಯಸ್ಸಂದು ಎಷ್ಟೆಷ್ಟು ವಸ್ತುಗಳು, ಎಷ್ಟೆಷ್ಟು ತಿರ್ಗಾ ನೋಡಬೇಕು ಅಂತ ಅನ್ನುವ ವಸ್ತುಗಳು, ಎಷ್ಟೆಷ್ಟು ಕಣ್ಣು ಒಂದಾದರೆ ಎಲ್ಲದಲ್ಲಿನೂ ನೂತನ ಕೇಳುವ ಶಬ್ದಗಳು. ಇವತ್ತು ಒಂದು ಶಬ್ದ
ಶಬ್ದ ನಾಳೆ ಇನ್ನು ಹೊಸ ರೀತಿಯಾಗಿ ಬರುತ್ತೆ, ಇನ್ನು ಸೊಫಿಸ್ಟಿಕೇಟೆಡ್ ಗ್ಯಾಡ್ಜೆಟ್ಸ್ ಬರುತ್ತೆ, ಅಲ್ಲಿ ಒಂದು ನೂತನ ಇರುತ್ತೆ. ಈ ನೂತನಕ್ಕೆ, ಆ ಹೊಸತನಕ್ಕೆ ಇಟ್ ಕೀಪ್ಸ್ ಆನ್, ಒಂದು ವಸ್ತುವಿಂದ ಒಂದು ವಸ್ತು ಹೋಗ್ತಾ ಇರ್ಬೋದು. ಹೊಸತನ ಇರುವಂತ ಅನೇಕ ವಸ್ತುಗಳನ್ನ, ಏನು ಇಲ್ಲ ರೀ ಬಡವರು ರೀ, ಅವ್ರಿಗೆ ಏನ್ರಿ ದೇವರು ಕೊಟ್ಟಿದ್ದ ಅಂದ್ರೆ, ಅವ್ರಿಗೆ ಹೊಸತನ ಏನು ಅಂದ್ರೆ ಈ ಇಂದ್ರಿಯಗಳನ್ನ ಇಟ್ಟಿದ್ದಾನೆ, ಕಣ್ಣನ್ನೇ ಇಟ್ಟಿದ್ದಾನೆ, ಕಿವಿಯನ್ನ ಇಟ್ಟಿದ್ದಾನೆ. ಕಣ್ಣು ಇಟ್ಟಿಲ್ಲ ರೀ ಅವ್ರಿಗೆ ಅಂದ್ರೆ ಅದಕ್ಕೆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಇನ್ನೊಂದು ಏನೋ ಒಂದು ಶಕ್ತಿಯನ್ನ ಅವರಲ್ಲಿ ಇಟ್ಟಿರ್ತಾರೆ. ಕಾಣುವ ಶಕ್ತಿಗಳು ಇರ್ಬೋದು, ಕಾಣದೆ ಒಳ್ಳೆ ಮನಸ್ಸು, ಆ ಮಗುವಂತೆ ಒಳ್ಳೆ ಮನಸ್ಸು ಇರಬಹುದು, ಅದು ಕಾಣೋದಿಲ್ಲ ನಮಗೆ. ಸೊ ಹೀಗೆ ಆ ಬಲು ನೂತನ ಸುಶೋಭಿತ ಅಂದ್ರೆ ಶೋಭಾಯಮಾನ, ದೇವರು ಕೊಡುವಂತ ವಸ್ತು ಏನು, ಈ ಜಗತ್ತು ಅವನು ಕೊಟ್ಟಿದ್ದೆ, ಈ ದೇಹ ಅವನು ಕೊಟ್ಟಿದ್ದು, ನಮಗೆ ಇರುವಂತ ಆ ರಿಲೇಟಿವ್ಸ್ ಅದು ಅವನೇ ಕೊಟ್ಟಿದ್ದು, ನಮ್ಮ ಫ್ರೆಂಡ್ಸು ಕೆಲವರು ಇಷ್ಟ ಆಗತ್ತೆ, ಕೆಲವರು ನಮಗೆ ಎನಿಮೀಸು ಹಾಕ್ತಾರೆ, ಎಲ್ಲವೂ ನಮ್ಗೆ ಇಷ್ಟ ಆದ ಪದಾರ್ಥಗಳು ಎಲ್ಲವನ್ನು ಅವನೇ ಎಲ್ಲವನ್ನು ಮಾಡ್ತಾನೆ. ವಸ್ತು ವ್ಯಕ್ತಿಗಳನ್ನ ಮಾಡಿ ಆ ಗಂಧ ಸುರಸೋಪದ ಒಂದೊಂದಲಿನೂ ಇರುವಂತಹ ಪರಿಮಳ, ಎಷ್ಟು ವೈವಿಧ್ಯಗಳು, ಒಂದೊಂದು ಫ್ರೇಗ್ರೆನ್ಸ್ ನೋಡಿ, ಈವನ್ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ನೋಡಿ, ಎಷ್ಟು ಅವರ ಬುದ್ಧಿಯಲ್ಲಿ ಕೂತು ಅವನ್ನ ಪ್ರೇರಿಸಿ ಆ ಒಂದು ಆರ್ಟಿಫಿಷಿಯಲ್ ನ್ಯಾಚುರಲ್ ಅಂತೂ ಹೂಗಳಿಂದ ಎಷ್ಟು ಇದು ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ. ಅದು ಮಾತ್ರ ಅಲ್ಲ, ನಮಗೆ ಏನೇನು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಮಾಡಿದ ಪುಣ್ಯ ಕರ್ಮಕ್ಕೆ, ಏನು ಪುಣ್ಯ ಕರ್ಮ ಇರಬೇಕು ಅಂತಿಲ್ಲ, ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗ ಆಯಾ ವಸ್ತುಗಳು ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ಜೋಡಿಸ್ತಾನೆ ಇರ್ತಾನೆ. ಸುರಸೋಪೇತ ಆ ರಸದಿಂದ ಕೂಡಿರುವಂತ ನಾವು ಊಟ ಮಾಡೋದು ಏನು ಬೇಜಾರೇ ಆಗೋದಿಲ್ಲ, ಎಷ್ಟು ಊಟ ಮಾಡ್ತಾನೆ ಇರ್ತೀವಿ, ಬೇಜಾರಾಗದೇ ತಿಂತಾನೆ ಇರ್ತೀವಿ ನಾವು. ಸೊ ಹಾಗಿರೋ ಆ ಒಂದು ಸುರಸ, ಒಳ್ಳೆ ರಸ ಅವನೇ ಇದ್ದಾನೆ. ಆ ರಸದಲ್ಲಿ ರಸನಾಮಕನಾಗಿ ಅಂದ್ರೆ ಕಂಟ್ರೋಲರ್ ಅವನೇ ಇದ್ದು ಎಲ್ಲವನ್ನು ಮಾಡಿಸ್ತಾನೆ. ಆ ರಸ ಒಳಗೆ ಹೋಗಿ ಮನಸ್ಸಿಗೆ ದೇಹಕ್ಕೆ ಪುಷ್ಟಿಯನ್ನು ಕೊಟ್ಟು ದೇಹದಲ್ಲಿ ಇರುವಂತ ಆ ಮಲವನ್ನೆಲ್ಲ ತೆಗೆದು ಹಾಕಿ ಆಮೇಲೆ ಸೂಕ್ಷ್ಮ ಭಾಗಗಳು ಮನಸ್ಸಿಗೆ ಹೋಗಿ, ಮನಸ್ಸಲ್ಲಿ ಹೋಗಿ ಅದು ದೇವರ ಚಿಂತನೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ಆ ಮನಸ್ಸಿಗೆ ಹೋಗಿ ದೇವರ ಚಿಂತನೆ ಬರಬೇಕು ಅಂದ್ರೆ ಅದು ದಟ್ ಈಸ್ ರಿಯಲಿ ದೇವರು ಕೊಟ್ರೆ ಬರುತ್ತೆ, ಇಲ್ಲದ್ರೆ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಇದನ್ನ ಅವನು ಕೊಡು ಸುರಸೋಪಿತ ಫಲರಾಶಿ. ಹೇಗೆ ಅವನು ಕೊಡ್ತಾನಂತ ದ್ಯುನದಿ ಅಂದ್ರೆ ನೋಡಿದ್ದೀವಿ, ದ್ಯುನದಿ ಅಂದ್ರೆ ಆಕಾಶದಿಂದ ಸಗರ, ಇದು ನೋಡಿ ಸಗರನ ಕಥೆಯನ್ನು ನೋಡಿದ್ದಾಗೆ ಆ ಒಂದು ಬ್ರಹ್ಮಾಂಡ ಕರ್ಪರ ತ್ರಿವಿಕ್ರಮ ಅವತಾರದಲ್ಲಿ ಅವನ ಉಗುರು ತಾಗಿ ಆ ಬ್ರಹ್ಮಾಂಡದ ಹೊರಗೆ ಇರುವಂತ ಆ ಒಂದು ವಜ್ರದಂತೆ ಇರೋ, ಬಿಕಾಸ್ ಪೃಥ್ವಿ ಎಂಬುದು ಹಾರ್ಡ್ನೆಸ್, ಆ ಹಾರ್ಡ್ ಶೆಲ್ ತರ ಅದು ಇರತ್ತಂತ, ಅದನ್ನ ಭೇದಿಸಿ ಪೃಥ್ವಿ ಆದಮೇಲೆ ಹೊರಗೆ ಬ್ರಹ್ಮಾಂಡಕ್ಕೆ ಹೊರಗೆ ಬರುವಂಥದ್ದು ನಮಗೆ ಪೃಥ್ವಿಯ ಆ ಒಂದು ಶೀಲ್ಡ್ ಇಟ್ ಸೆಲ್ಫ್ ಈಸ್ ಎಷ್ಟೋ 100 ಕೋಟಿ ಯೋಜನೆ ಸೇವೆ ಬೇಗ್ ನಂಬರ್ ಹೇಳ್ತಾರೆ. ಅದು ಆದ ಮೇಲೆ 10 ಪಟ್ಟಿ ಇರುವಂಥದ್ದು ಜಲೀಯ ಆವರಣ ಇರುತ್ತಂತ, ಅಲ್ಲಿ ಪ್ಯೂರ್ ಪ್ಲೇಟ್ ಜಲ, ಅದು ಪೃಥ್ವಿ ಜೊತೆಯಲ್ಲಿ ಬೆರೆಸೋದೇ ಇಲ್ಲ ಅಂತ ಹೊರಗಡೆ. ಆ ಜಲ ಅಲ್ಲಿ ಆ ದ್ಯುನದಿ ದೇವತೆಯಾದಂತ ಗಂಗೆ, ದ್ಯು ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು, ದೀಪ ಆ ಒಂದು ಪ್ರಕಾಶ ರೂಪವಾಗಿರುವಂಥದ್ದು, ಅದು ಚೇತನಾ ಶಕ್ತಿ ಆಗಿರುತ್ತೆ. ಸೊ ಸಾಕ್ಷಾತ್ ಅವಳು ಆ ಗಂಗಾ ದೇವಿ ವರುಣನ ಜೊತೆಯಲ್ಲಿ ಅಲ್ಲಿ ಇರ್ತಾಳಂತ, ಅವಳು ಈ ನದಿಯಲ್ಲಿನೇ ಇರ್ತಾಳಂತ. ಸೊ ದ್ಯುನದಿ ಅಂತ ಕರೀತಾರಂತ ನೋಡಿದ್ದೀವಿ. ಸೊ ನಾವು 20ನೇ ಪದ್ಯದಲ್ಲಿ ಇದು ಸಾಕಷ್ಟು ನೋಡಿದ್ದೀವಿ. ಅದು ಒಳಗೆ ಬಂದಾಗ ಅದು ಪಾಪವನ್ನ ತೆಗೆಯುವ ಕೆಪಾಸಿಟಿ ಇದಲ್ಲ. ದ್ಯುನದಿಯ ಇಲ್ಲಿ ಏನ್ ಹೇಳ್ತಾರೆ, ಪಾಪ ತೆಗೆಯೋದು ಅದು ಹೇಳ್ತಾ ಇಲ್ಲ, ನಿವಹಗಳು ಅಂದ್ರೆ ಪ್ರವಾಹಗಳು. ಅಂದ್ರೆ ಇಲ್ಲಿ ಇರುವಂತ ನದಿಗಳು, ಭೂಮಿಯಲ್ಲಿ ಇರುವಂತ ನದಿಗಳನ್ನ ನೋಡಿದ್ರೆ ಏನೋ ಒಂದು ಕಾಲದಲ್ಲಿ ಅದು ಪ್ರವಾಹ ಅದು ನಿಲ್ಲಬಹುದು. ಆದರೆ ಈ ದ್ಯುನದಿ ಇವಾಗ ಬರ್ತಾ ಇದಲ್ಲ, ಈ ಆಕಾಶದಿಂದ ಸೇರಿರುವಂತ ದೇವಲೋಕದಿಂದ ಬಂದ ಈ ಗಂಗೆ ಇದ್ದಾಳಲ್ಲ, ಅವಳ ಪ್ರವಾಹ ಅದು ನಿಲ್ಲೋದೇ ಇಲ್ಲ. ಯಾವಾಗ ಬಂದಳು ಆವಾಗಿಂದ ಅಲ್ಲಿ ಅಲಕನಂದ ಹೋಗಿ ನೋಡಿದ್ರೆ ಹಾಗೆ ಹರಿತಾಳ ಅವಳು. ಸೊ ಹಾಗೆ ಅಂದ್ರೆ ಕಂಟಿನ್ಯೂಸ್ ಇಲ್ಲಿ ಹೇಳುವಂತ ತಾತ್ಪರ್ಯ ಆಯ್ತಲ್ಲ, 5,000 ವರ್ಷ 10,000 ಅದು ನಿಂತೋಗತ್ತ, ಅದೆಲ್ಲ ಹೇಳ್ತಂತ ಗಂಗೆಯ ಕೆಲವು ಅಂಶಗಳು ನಿಂತೋಗತ್ತಂತ ಹೇಳ್ತಾರೆ. ಇವಾಗ ಇಲ್ಲಿ ನಾವು ಕಾಣುವಂಥದ್ದು ಪ್ರವಾಹ, ಇದು ತುಚ್ಛೋಪಮಾನ. ಇದಕ್ಕೆ ಒಂದು ಎಕ್ಸಾಂಪಲ್ ನಮ್ಗೆ ಅರ್ಥ ಆಗಲಿಕ್ಕೆ ಕೊಡ್ತಾರೆ. ಪ್ರವಾಹ ಅಲ್ಲಿ ಹೋಗಿ ನೋಡಿದ್ರಲ್ಲ ಹೇಗೆ ಬರುತ್ತೆ, ಕಂಟಿನ್ಯೂಸ್ ನಾನ್ ಸ್ಟಾಪ್, ಒಂದು ಹನಿ ನೀರು ಹೊರಟೋಗತ್ತೆ, ಅದೇ ಜಾಗದಲ್ಲಿ ಇನ್ನೊಂದು ಹನಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಟ್ ಲುಕ್ಸ್ ಎಸ್ ಅ ಕಂಟಿನ್ಯೂಸ್
ಕಂಟಿನ್ಯೂಸ್. ನಾವು ನಿನ್ನೆ ಲಾಸ್ಟ್ ಇಯರ್ ಹೋಗಿ ನೋಡಿದ್ದ ನೀರೇ ಬೇರೆ, ಇವತ್ತು ಬರುವಂತ ನೀರೇ ಬೇರೆ ಇರುತ್ತೆ. ಬಟ್ ದ ಕಂಟಿನ್ಯೂಟಿ ಇಟ್ ಲುಕ್ಸ್ ಲೈಕ್ ನಿಲ್ಲೋದೇ ಇಲ್ಲ, ಹಾಗೇ ಬರ್ತಾ 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 ಹಾಗೇ ಇರುತ್ತೆ. ಹಾಗೆ ಭಗವಂತ ಕೊಡ್ತಾನೆ. ದೇವರು ಕೊಡೋದು ಅಂದ್ರೆ ಇಟ್ಸ್ ಕಂಟಿನ್ಯೂಸ್. ಅಫ್ಕೋರ್ಸ್ ಕಂಟಿನ್ಯೂಸ್ ಕೊಡ್ತಾನೆ. ನಮ್ಮನ್ನ ಸಂಸಾರಕ್ಕೆ ತಂದು ಒಂದೊಂದು ಬಾಡಿಸಿ ನಮ್ಮಿಂದ ಪಾಪಗಳೆಲ್ಲ ತೆಗೆದು ನಮ್ಮನ್ನ, ಅದು ಬಂಗಾರವನ್ನ ಆ ಬೆಂಕಿಯಲ್ಲಿ ಹಾಕಿದಾಗೆ ಅದು ನಾವು ಹಾಗೆ ಬಂಗಾರದಂತೆ ನಮ್ಮ ಜೀವ ಸ್ವಭಾವ ಒಳಗೆ ಆ ಒಂದು ತುಂಬಾ ಒಳ್ಳೆ ರೀತಿಯಿಂದ ಇರುವಂತದ್ದು. ಅದಕ್ಕೆ ಕೊಳೆಗಳು ಅಂಟುಕೊಂಡಿದೆ. ಆ ಕೊಳೆಯನ್ನು ಹೇಗೆ ತೆಗೆಯೋದು? ಅದಕ್ಕೆ ಈ ದುಃಖ ಇದೆಲ್ಲ ಕೊಟ್ಟು ಅಜ್ಞಾನವನ್ನೇ ಕೊಡ್ತಾನೆ. ಅದು ನಮ್ಮಲ್ಲೇ ಇರೋದು. ಅಜ್ಞಾನವನ್ನು ಕೊಟ್ಟು ಆಮೇಲೆ ಅದಕ್ಕೆ ಆ ಶಿಕ್ಷೆ ಕೊಟ್ಟು ನಮ್ಗೆ ಅಜ್ಞಾನದಿಂದ ಪಾಪವನ್ನು ಮಾಡಿಸಿ, ಪಾಪದಿಂದ ನಮ್ಗೆ ಒಂದು ಶಿಕ್ಷೆಯನ್ನು ಕೊಟ್ಟು, ಆ ಒಂದು ಕಹಿಯಾದ ಔಷಧಿಯನ್ನು ನಮ್ಗೆ ಕೊಟ್ಟು ಪಾಠವನ್ನ ಕಲಿಸಿ ಅವನು ಎಲ್ಲವೂ ಪ್ರವಾಹ ಅದು ಒಳ್ಳೆದೇ ಆಗತ್ತೆ. ದೇವರು ಕೊಡುವಂತ ಪ್ರಸಾದ ಎರಡು, ಒಳ್ಳೆದು ಅವನು ಕೊಡೋದು, ನಮಗೆ ಆಗುವಂತ ಕಷ್ಟ ರೋಗ ರುಚಿ ಅದು ಅವನೇ ಕೊಡೋದು. ಎರಡನ್ನೂ ಅವನು ಉಣಿಸ್ತಾನ. ಯುಗಾದಿಯಲ್ಲಿ ನಾವು ತಗೊಳ್ತೀವಲ್ಲ, ಅದೇ ದಟ್ ಈಸ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್. ಅದು ಕೊಟ್ಟಾಗ ಇದು ದೇವರು ನಾನು ಮಾಡಿದ ಪಾಪದಿಂದ ಇದು ಕೊಟ್ಟಿದ್ದಾನೆ ಅಂತ ಅದನ್ನು ಸ್ವೀಕಾರ, ಬೇರೆ ಗತಿ ಇಲ್ಲ, ಸ್ವೀಕಾರ ಮಾಡಿಯೇ ಆಗಬೇಕು. ಸೊ ಹಾಗೆ ಅವನು ಒಳ್ಳೆದಕ್ಕೆ ಎಲ್ಲವನ್ನು ಮಾಡಿಸ್ತಾನೆ. ಜೀವನದಿ ನಿವಾಹಗಳಂತೆ ಕೊಟ್ಟು ಅವರನ್ನ ಸದಾ ಸಂತೈಸುವನ, ಸದಾ ಯಾವಾಗಲೂ ಎಡಬಿಡದೆ ಅಂತ ಹೇಳ್ತೀವಲ್ಲ, ನಾನ್ ಸ್ಟಾಪ್ ದೇವರು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಇರ್ತಾನೆ. ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಎಂಬುದೇ ನಮಗೆ ಗೊತ್ತಿಲ್ಲ. ದಟ್ಸ್ ದ ಪ್ರಾಬ್ಲಮ್. ಅದಕ್ಕೆ ನಮಗೆ ಇಷ್ಟವಾದದ್ದು ನಮಗೆ ಒಳ್ಳೇದು ಮಾಡಬೇಕು ಎಂಬುದು ಇಲ್ಲ. ಸೊ ಹಾಗೇನೆ ದೇವರು ಏನೇ ಮಾಡಿದ್ದು ಸದಾ ಕಂಟಿನ್ಯೂಸ್ಲಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಎಂತದ್ದವರನ್ನ ರಕ್ಷಣೆ ಮಾಡ್ತಾನೆ ಅಂದ್ರೆ ಇಲ್ಲಿ ಹೇಳ್ತಾ ಇದೆ, ವಿಚಿತ್ರವಾಗಿ ಹೇಳ್ತಾರೆ, ಸದ್ಗುಣವ ಕದ್ದವರ ಅಘವ ಕದಿವನು. ಸದ್ಗುಣವನ್ನ ಕದ್ದವರು ಏನು ಕಳ್ಳತನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನನ್ನ ಕಳ್ಳತನ ಮಾಡಬೇಕು ಅಂದ್ರೆ ಸದ್ಗುಣ, ಸತ್ಗುಣ. ಸತ್ ಅಂದ್ರೆ ಸತ್ತಂಬೋ ಶಬ್ದಕ್ಕೇನು ನಿರ್ದೋಷಂ ಸತ್ ಅಂತ ಹೇಳ್ತಾರೆ. ದೇವರ ಹೆಸರೇ ಸತ್ ಅಂಬೋದು. ಓಂ ತತ್ ಸತ್ ಅಂತ ಹೇಳ್ತೀವಲ್ಲ ಗೀತೆಯಲ್ಲಿ, ಕೊನೆಯಲ್ಲಿ ಬರುತ್ತಲ್ಲ. ಆ ಸತ್ ಅಂಬೋದು ಆ ಭಗವಂತನ, ನಿರ್ದುಷ್ಟವಾದವನು ಅವನು ಒಬ್ಬನೇ, ಯಾವ ದೋಷರಹಿತ ಅವನೇ. ಅವನ ಗುಣಗಳನ್ನ, ದೇವರ ಗುಣ ಅಂದ್ರೂ, ದೇವರ ನಾಮ ಅಂದ್ರು, ದೇವರ ಕ್ರಿಯೆ ಅಂದ್ರೂ ಎಲ್ಲವೂ ಒಂದೇ ದೇವರಲ್ಲಿ, ನಾಟ್ ಲೈಕ್ ಅಸ್. ಸೊ ಆ ಗುಣಗಳನ್ನ ಕದಿಯಬೇಕಂತ ನಾವು. ಏನು ಕದಿಯೋದು? ಕದ್ದರ ಅವನು ಏನು ಮಾಡ್ತಾನಂದ್ರ, ಅವನು ಕದ್ದವರ ಅಘ ಅಂದ್ರೆ ಪಾಪ ಅಂತ ಅರ್ಥ. ಅವನನ್ನ ಆ ಪಾಪವನ್ನ ಅವನು ಕದೀತಾನಂತ. ಅವನು ಚೋರ ಅಂತ ಹೇಳ್ತಾರಲ್ಲ, ಪ್ರಸಿದ್ಧ ಚೋರ ಅಂತ ಅವನನ್ನ ಕರೀತಾರಲ್ಲ. ಸೊ ಅದನ್ನ ಅವನು ತೆಗಿತಾನೆ. ಏನು ಸದ್ಗುಣವನ್ನ ಅದು ಹೇಳ್ತಾರೆ. ನಾರಾಯಣೋ ನಾಮ, ಅದು ಕೃಷ್ಣಾಮೃತ ಮಹಾರ್ಣದಲ್ಲಿ ವೇದವ್ಯಾಸರು ಹೇಳಿದ್ದೆಲ್ಲ ಕಂಪೈಲ್ ಮಾಡಿ ಆಚಾರ್ಯ ಕೊಟ್ಟಿದ್ದಾರಲ್ಲಿ, ನಾರಾಯಣೋ ನಾಮ ನರೋ ನರಾನಾಂ ಪ್ರಸಿದ್ಧ ಚೋರ. ಕಳ್ಳತನ ಮಾಡೋದಲ್ಲಿ ದೇವರಂತೆ ಯಾರು ಇಲ್ಲ, ಪ್ರಸಿದ್ಧ ಅದು ಶಾಸ್ತ್ರದಲ್ಲಿ ಅಂತ ಹೇಳಿ. ಏನು ಕಳ್ಳತನ ಮಾಡ್ತಾನೆ ಅಂದ್ರೆ, ನಮ್ಮಲ್ಲಿ ಇರುವಂತ ಪಾಪಗಳನ್ನ, ನಮ್ಗೆ ಪಾಪ ಹೋಗೋದು ಗೊತ್ತಾಗತ್ತಾ? ಪಾಪ ಹೋಗೋದು ಗೊತ್ತಾಗೋದು ಇಲ್ಲ. ಪುಣ್ಯ ಬಂದ್ರೆ ಒಂದಾನೊಂದಕ್ಕಾದ್ರೆ ಏನೋ ಒಂದು ಕಾಣಿಸ್ತಾ. ಪಾಪ ಹೋಗೋದು ಗೊತ್ತಾಗೋದೇ ಇಲ್ಲ. ನಮಗೆ ಗೊತ್ತಾಗದೆ ಕದಿಯೋದು ಅಂದ್ರೆ, ನಮಗೆ ಕಳ್ಳತನ ಮಾಡಿದ್ರು ಅಂದ್ರೆ ಏನು, ನಮ್ಗೆ ಗೊತ್ತಾಗದೆ ನಮ್ಮ ವಶದಲ್ಲಿ ಇರೋದನ್ನ ತಗೊಂಡು ಹೋಗೋದು. ಸೊ ದೇವರು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಮ್ದೇ ಆದಂತ ಪಾಪ ನಾವು ಮಾಡಿರುವಂತ ಈ ಪಾಪಗಳನ್ನ ಅವನು ಕದೀತಾನೆ. ಯಾವಾಗ? ಸದ್ಗುಣ, ದೇವರ ಗುಣಗಳನ್ನ ನಾವು ಕದಿಯಬೇಕು ಅಂದ್ರೆ ಏನ್ ಅರ್ಥ ಇಲ್ಲಿ? ಕದಿಯಬೇಕು ಅಂದ್ರೆ ಏನ್ ಮಾಡ್ತೀವಿ? ಕಳ್ಳತನ ಮಾಡಿದ್ರೆ ಏನ್ ಮಾಡ್ತೀವಿ? ಯಾರಿಗೇನೋ ಗೊತ್ತಿಲ್ಲದೆ ಅದನ್ನ ಬುಚ್ಚಿಟ್ಟುಕೊಳ್ತೀವಿ. ನಾವು ಕದ್ದು ಬುಚ್ಚಿಟ್ಟುಕೊಳ್ತೀವಿ. ಕಳ್ಳತನ ಅಂದ್ರೆ ನಮ್ದಲ್ಲ, ಅದು ಇನ್ನೊಬ್ಬರದನ್ನ ತಕೊಂಡು ಬಂದು ನಮ್ಮ ಮನೆಯಲ್ಲಿ ಬುಚ್ಚಿಟ್ಟುಕೊಳ್ಳೋದು. ಇವಾಗ ದೇವರ ಗುಣಗಳು. ದೇವರು ಕರುಣಾಳು. ಇಲ್ಲಿ ನಾವು ನೋಡೋದು ದೇವರು ಕರುಣಾಳು ಅಂತ ನೋಡ್ತಾ ಇದ್ದೀವಿ. ದೇವರು ಕರುಣಾಳು ಆಗಿದ್ದಾನೆ. ದೇವರ ಎಲ್ಲ ಗುಣಗಳು ಏನ್ ಬೇಕಾದ್ರೂ ತಗೊಳ್ಳಿ, ಕರುಣಾಳುವಾದ ಗುಣವನ್ನ ಫಸ್ಟ್ ತಗೊಳ್ತಾ ಇದ್ದೀವಿ. ಕರುಣಾಳು, ಆನಂದಮಯ, ಜ್ಞಾನಮಯ, ಎಲ್ಲ ಅವನ ಗುಣಗಳು ಇಲ್ಲ ಅಂದ್ರೆ ಅವನ ಸ್ವರೂಪವೇ ಆಗಿರುವಂಥದ್ದು. ಅದು ಶಾಸ್ತ್ರ ರೀತಿಯ ಗುರುಗಳ ದ್ವಾರ, ಗುರುಮುಖದಿಂದ ಗುರು ಸೇವಾ ಮಾಡಿ ಗುರುಮುಖದಿಂದ ಅದನ್ನ ಪಡೆದು
ಅದನ್ನ ನಾವು ಇದು ಹೇಳ್ತಾರಲ್ಲ, ಈ ಜಪ ಮಾಡಿ ಇದನ್ನ ಮಾಡಿ ಅಂತ ನಾವು ನಮ್ಮ ಮನೆಯಲ್ಲಿ ಬಂದು ಆ ಹೃದಯದಲ್ಲಿ ತುಂಬಿಸಿಕೊಳ್ತೀವಿ, ಹೃದಯದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಹೃದಯದಲ್ಲಿ ಅವನು ಇರೋದು, ಅಲ್ಲಿ ಇರೋನಿಗೆ ಈ ಹೆಸರು ಕರುಣಾಳು, ಗೃಣಿ ಅಂತ ಅದಕ್ಕೆ ಕರೀತಾರೆ. ಪೂಜೆ ಮಾಡುವಾಗ ಗೃಣಿ ಅಂತ ಅಲ್ಲಿ ಚಕ್ರಾಬ್ಜ ಮಂಡಲ ಅದೆಲ್ಲ ನೋಡಿದ್ರೆ ಸೆಂಟರ್ಲಿ ಗೃಣಿ ಅಂತ ಬರ್ತಿರ್ತಾರೆ. ಸೂರ್ಯನ ಅಂತರ್ಗತನಾಗಿ ಇರುವಂತಹ ಸೂರ್ಯ ಪ್ರಕಾಶವಾದ ಸೂರ್ಯನಲ್ಲಿ ಸೂರ್ಯನಾರಾಯಣನೇ ಅವನು ಕರುಣಾಳು ಅಂತ ಅವನನ್ನು ಚಿಂತನೆ ಮಾಡ. ಫಸ್ಟ್ ದೇವರು ಕರುಣಾಳು ಅಂತ ಮಾಡಬೇಕು ಅಂತ ಆ ಗುಣವನ್ನ ಗುರುಗಳು ಹೇಳಿಕೊಟ್ಟೆ, ಪೂಜೆ ಮಾಡುವಾಗ ಹೇಳಿಕೊಟ್ಟಿರ್ತಾರೆ. ಅಲ್ಲಿ ಪಾಠ ಅವರು ಹೇಳಿಕೊಟ್ಟಿರ್ತಾರೆ. ಗುರು ಕರುಣಾಳು ಎಂಬುದನ್ನ ದೇವರನ್ನ ಎಲ್ಲಿ ಕಾಣಬೇಕು, ನಿನ್ನ ಹೃದಯದಲ್ಲಿ ಇಟ್ಟುಕೋ ಅಂತ ಹೇಳ್ತಾರೆ. ಸೊ ನಾವು ಕೂತು ರಾಮ ಕೃಷ್ಣವಂತರ ಕೃಷ್ಣ ಜಪ ಎಲ್ಲ ಮಾಡ್ತೀವಲ್ಲ, ಮಾಡುವಾಗ ಹೇಗೆ ಮಾಡ್ತೀರಾ? ಮನಸ್ಸಲ್ಲಿ ಒಳಗೆ ಧ್ಯಾನ ಆಸನ ಹಾಕೋದು, ಪ್ರಾಣಾಯಾಮ ಮಾಡೋದು ವಿಧಿಗಳೆಲ್ಲ ಗೀತೆಯಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ ಅಂತೂ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಗುರುಗಳ ಮೂಲಕವಾಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಗುರುಗಳ ಮೂಲಕವಾಗಿ ಗುರುಗಳ ಹತ್ರ ಇದ್ದು ಕಲಿತು ಅದನ್ನ ಹೇಗೆ ಹೃದಯದಲ್ಲಿ ಹೇಗೆ ನೋಡೋದು, ಪ್ರಾಣಾಯಾಮ ಹೇಗೆ ಮಾಡೋದು, ಹೇಗೆ ಕೂತ್ಕೋಬೇಕು, ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂದ್ರೆ ಎಲ್ಲಿ ಇಟ್ಕೊಳ್ತೀರಾ ನೀವು? ಇದೆಲ್ಲ ಹೃದಯದಲ್ಲಿ ಒಳಮುಖರಾಗಬೇಕು, ಅಂತರ್ಮುಖರಾಗಬೇಕು. ಅಲ್ಲಿ ಈ ದೇವರನ್ನ ನೀವು ಸ್ತೋತ್ರ ಮಾಡೋದು ಎಲ್ಲವೂ, ಧ್ಯಾನ ಮಾಡೋದು ಎಲ್ಲವೂ ಅಲ್ಲಿ ಆ ಒಂದೊಂದು ಆಗಿ ಇಟ್ಟುಕೊಂಡು ಅವನ ಅನಂತ ಗುಣ ಪರಿಪೂರ್ಣ, ಕ್ಷೀರಾಬ್ಧ ಶಾಯಿ, ಹೀಗೆ ಒಂದೊಂದು ಗುಣ, ಕರುಣಾಳು ಅಂತ ಅವನ ಗುಣವನ್ನ, ವ್ಯಾಪ್ತ, ಹೀಗೆ ಒಂದೊಂದು ಗುಣವೇ ಭಗವಂತ. ಅವನ ಗುಣ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಆ ಗುಣ ಅದೇ ಒಂದು ಸ್ವರೂಪ, ಆಕಾರ, ಮೂರ್ತಿ. ಅವನಿಗೆ ಹೇಗಿದ್ದಾನೆ, ಚಕ್ರ, ಶಂಖ, ಗದ, ಹೀಗೆ ಒಂದೊಂದಾಗೆ ಅದಕ್ಕೆ ಬಣ್ಣ ಇದೆಲ್ಲ ಹಾಕಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ತೀವಿ. ತಿರ್ಗಾ ನೆಕ್ಸ್ಟ್ ಡೇ ಬಂದಾಗ ತಿರ್ಗಾ ಅದನ್ನೇ ನೋಡ್ತೀವಿ, ಅದೇ ಶ್ಲೋಕ ಅದೇ ಮಾಡ್ತೀವಿ. ಸೊ ನಮ್ಮ ಹೃದಯದಲ್ಲಿ ಅವನ ಗುಣಗಳನ್ನು ಒಂದೊಂದು ಗುಣವಾಗಿ ಹೇಳ್ಕೊಡ್ತಾ ಸೊ ಕರುಣಾಳುವಾಗಿ ಇದ್ದಾನೆ. ಸೊ ಕರುಣಾಳುವಾದಂತ ಭಗವಂತ ಅವನು ಮಂಗಳವನ್ನೇ ಕೊಡುತ್ತಾನೆ. ಎಲ್ಲಿ ಇದ್ದಾನೆ ಅವನು ಎಲ್ಲೆಡೆನೂ ಇದ್ದಾನೆ, ಅವನು ವ್ಯಾಪ್ತನಾಗಿ ಇದ್ದಾನೆ ಅಂತ ಹೀಗೆ ಒಂದು ಇಲ್ಲಿ ಹರಿಕಥಾಂಸದಲ್ಲಿ ಒಂದೊಂದಾಗೆ ಹೇಳ್ತಾ ಹೋಗ್ತಾರೆ. ಸ್ವತಂತ್ರ ಎಂಬ ಗುಣ, ಸೊ ಹೀಗೆ ಅವನೇ ಸ್ವತಂತ್ರ, ಅವನ ಅಧೀನ ಅಂತ ನಾವು ಹೇಳ್ತೀವಿ. ಈ ತರ ಗುಣಗಳನ್ನ ನಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಅದನ್ನೇ ನಾವು ಉಪಾಸನೆ ಚಿಂತನೆ ಮಾಡ್ತೀವಿ. ಅದನ್ನೇ ಹೇಳ್ತಾರ, ಅದನ್ನ ದೇವರ ಗುಣಗಳನ್ನ ಕದಿಯಬೇಕು ಅಂದ್ರೆ ಅವನ ಗುಣಗಳನ್ನ ಕದ್ದು ನಾವು ತಂದು ಇಟ್ಟುಕೊಳ್ಳಕ್ಕಾಗತ್ತಾ? ಇಲ್ಲ. ಕದಿಯೋದು ಅಂದ್ರೆ ನಮ್ಮ ಹೃದಯದಲ್ಲಿ ಕಲಿಯೋದು ಅಂತನೂ ಇದೆ, ಕಲಿಯೋದು ಅಂತನೂ ಇದೆ, ಕಲಿಯಬೇಕು ಅಂತನೂ ಇದೆ. ಕಲಿಯೋದು ಈ ದೇವರ ಗುಣವನ್ನ ಕಲಿತು ಹೃದಯದಲ್ಲಿ ಇಟ್ಟುಕೊಳ್ಳೋದು. ಏನ್ ಮಾಡಬೇಕು? ಅದನ್ನ ಒಳಗೆನೇ ಇಟ್ಟುಕೋಬೇಕು. ಒಳಗೆ ಇಟ್ಟು ತಿರ್ಗಾ ಬೇಸಿಕಲಿ ಯು ಆರ್ ಪ್ರಿಸರ್ವಿಂಗ್, ರೀಕಾಲ್, ತಿರ್ಗಾ ಹೇಳೋದು, ತಿರ್ಗಾ ಅದಕ್ಕೆ ವಿಶೇಷಗಳನ್ನ ಸೇರಿಸೋದು, ತಿರ್ಗಾ ಇಟ್ಟುಕೊಳ್ಳೋದು, ಹೀಗೆ ತುಂಬಿಸ್ತಾ ಇರಬೇಕು. ಇದ್ರೆ ಏನಾಗತ್ತೆ ಅಂತ ಹೇಳ್ತಾರೆ, ಇದು ನೀವು ಕೇಳಿರ್ತೀರ, ತಮ್ ಯಥಾ ಉಪಾಸತೆ ತದೇವ ಭವತಿ ಅಂದ್ರೆ ದೇವರು ಕರುಣಾಮಯನಾಗಿದ್ದಾನೆ. ಹೀಗೆ ಅವನಲ್ಲಿ ಇರುವಂತ ಒಂದೊಂದು ಒಳ್ಳೆ ಗುಣಗಳನ್ನ, ಅವನದು ಎಲ್ಲಾ ಒಳ್ಳೆ ಗುಣಗಳೇ, ಅದನ್ನ ನಾವು ಗುರುಮುಖವ ತಿಳ್ಕೊಂಡು ಚಿಂತನೆ ಮಾಡ್ತಾ ಇದ್ರೆ ಅದೇ ನಮ್ಮಲ್ಲಿ ಅದು ಇಟ್ ರಿಫ್ಲೆಕ್ಟ್ಸ್, ಅವನ ಬಿಂಬ, ನಾವು ಪ್ರತಿಬಿಂಬ. ಇಟ್ ರಿಫ್ಲೆಕ್ಟ್ಸ್ ಅಂದ್ರೆ ನಾವು ದೇವರಂತೆ ಕರುಣಾಳು ಆಗ್ತೀವಿ ಅಂತಿಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಒಳಗೆ ಏನಿದೆಯೋ ಅದು ಅಭಿವ್ಯಕ್ತ ಆಗುತ್ತೆ. ವಿ ವಿಲ್ ಬಿಕಮ್, ಅಟ್ಲೀಸ್ಟ್ ಲೌಕಿಕ ಲೆವೆಲ್ಲಿ ವಿ ವಿಲ್ ಬಿಕಮ್ ಅ ಬೆಟರ್ ಪರ್ಸನ್, ಬೆಟರ್ ಇಂಡಿವಿಜುವಲ್ ಟು ದ ಸೊಸೈಟಿ. ಆ ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿನೂ ನಮಗೆ ಉಪಕಾರ ಆಗತ್ತೆ. ಜ್ಞಾನ ಅಟ್ಲೀಸ್ಟ್ ಲೌಕಿಕ ಸರ್ವೈವಲ್ ಜ್ಞಾನನಾರು ಇರಬೇಕಲ್ಲ, ಆ ಜ್ಞಾನ ಅದು ದೇವರು ಕೊಟ್ಟ ಅಂತ, ಅದಕ್ಕೆ ಆ ಒಂದು ಚಿಂತನೆಯಿಂದ ಬರುವಂಥದ್ದು. ಸೊ ಹೀಗೆ ಇದು ಆ ಗುಣಗಳು ನಮ್ಮ ಯೋಗ್ಯತಾನುಸಾರ ಅದು ಬೆಳೆಸ್ಕೋಬೇಕು, ಅದನ್ನ ಬೆಳೆಯುತ್ತಾ ಹೋಗುತ್ತೆ. ಇದನ್ನೇ ಮೋಕ್ಷ ಸಾಧನೆ ಅಂದ್ರೆ ಇಷ್ಟೇ. ಮೋಕ್ಷ ಸಾಧನೆ ಅಂದ್ರೆ ಹೃದಯದಲ್ಲಿ ತುಂಬಿ ಇಟ್ಟುಕೊಂಡು ದೇವರ ಹೆಸರುಗಳು, ದೇವರ ಶ್ಲೋಕ ಎಲ್ಲ ನಾವು ಹೇಳ್ತೀವಲ್ಲ, ಇದು ಒಳಮುಖವಾಗಿ. ಹೊರಗಡೆ ಯಾರು ನೋಡ್ತಾರ, ಎಷ್ಟು ಲೈಕ್ಸ್ ಬರುತ್ತೆ ಇದಿಲ್ಲ, ಇದು ಒಳಗೆ ಇರುವಂತಹ ದೇವತೆಗಳು ಎಷ್ಟು ಜನ ಲೈಕ್ ಮಾಡ್ತಾರ. ನಮ್ಮಲ್ಲಿ ನವಕೋಟಿ ದೇವತೆಗಳಿದ್ದಾರೆ, ಇವ್ರಿಗೂ ಲೈಕ್ ಮಾಡಿದ್ದಾರ, ಇವರಲ್ಲಿ ಇರುವಂತಹ ಭಗವಂತ ಮೆಚ್ಚಿದಾನ. ಈ ಲೈಕ್ಸ್ ನಮ್ಗೆ ಮುಖ್ಯ ಆಗತ್ತೆ. ಹೊರಗಿನದ್ದು ಇಟ್ಸ್ ನಾಟ್ ಯೂಸ್ಫುಲ್ ಅಟ್ ಆಲ್. ಇಫ್ ಅಟ್ ಆಲ್ ಇಟ್ ವಿಲ್ ಪಂಪ್ ಅವರ್ ಈಗೋ ಓನ್ಲಿ. ಈಗೋ, ಅಹಂಕಾರ, ಮಮಕಾರಕ್ಕೆ ಕಾರಣ ಆಗತ್ತೆ. ಒಳಗೆ ಇರೋದು ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗತ್ತೆ, ಅದು ಮೋಕ್ಷ ಸಾಧನ ಆಗತ್ತೆ. ಒಮ್ಮೆ ಇಫ್ ಇಟ್ ಈಸ್ ಎಚ್ಡ್ ಇನ್, ಈ ಮನುಷ್ಯ ಜನ್ಮದಲ್ಲಿ ತಿರ್ಗಾ ಮಾಡಿ ಇಫ್ ಇಟ್ ಈಸ್ ಎಚ್ಡ್ ಇನ್,
ಇಟ್ ವಿಲ್ ಬಿ ದೇರ್ ಪರ್ಮನೆಂಟ್ಲಿ. ತಿರ್ಗಾ ಯಾವ ಜನ್ಮ ಬರ್ತಾ ಅಲ್ಲಿ ಯು ವಿಲ್ ಬಿ ಏಬಲ್ ಟು, ದೇವರ ಅನುಗ್ರಹದಿಂದ ಗುರುಗಳ ಕರುಣೆಯಿಂದ ನಮಗೆ ಇಟ್ ವಿಲ್ ಅಗೇನ್ ಕಮ್ ಅಪ್. ಯು ಕ್ಯಾನ್ ಪಿಕ್ ಇಟ್ ಅಪ್ ಫ್ರಮ್ ದೇರ್. ಯು ಡೋಂಟ್ ಹ್ಯಾವ್ ಟು ಕಮ್ ಅಗೇನ್ ಒಂದು ABCD ಇಂದ ಕಲಿಬೇಕಾಗಿಲ್ಲ. ಇನ್ಸ್ ABCD ಇಂದ ಶುರು ಮಾಡಿದನು, ಯುವರ್ the scoring, your thing will be much higher ಆಗಿ, you will take it from where you left. ಇದು ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ಲ. ಸೊ ಹೀಗೆ ಆಗತ್ತೆ. ಅದಕ್ಕೆ ಸದ್ಗುಣವ ಕದ್ದವರು, ಸದ್ಗುಣವನ್ನ ಯಾರು ಕದೀತಾರೋ, ಯಾರು ಬೊಚ್ಚಿಟ್ಟುಕೊಳ್ತಾರೋ ಅವ್ರಿಗೆ ಇವನು ಏನು ಮಾಡ್ತಾನೆ, ಇವನು ಏನನ್ನ ತಗೊಳ್ತಾನೆ, ಅವರ ಅಘ ಅಂದ್ರೆ ಪಾಪ ಅಂತ. ಪಾಪ ಸಂಗ್ರಹ, ಪಾಪದ ಆ ಒಂದು ಸಮೂಹವನ್ನ ಅದನ್ನ ಅವನು ಕದ್ದು ಬಿಡ್ತಾನೆ ಅಂದ್ರೆ ಏನು? ಚೋರ ಅಂತ ಯಾಕೆ ಹೇಳ್ತಾರಂದ್ರೆ, ಯಾವುದನ್ನ ಕದಿಯಬೇಕು, ತನ್ನಲ್ಲಿ ಯಾವುದು ಇಲ್ಲವೋ, ಕಳ್ಳತನ ಮಾಡೋರು ತನ್ನಲ್ಲಿ ಅವನಿಗೆ ದುಡ್ಡು ಇನ್ನೂ ಇಲ್ಲ, ಏನಿಲ್ಲವೋ ಅದನ್ನ ತಗೊಳ್ತಾರೆ ಅವರು, ಅದೇ ಕದಿಯೋದು ಅಂತ. ಸೊ ಇವನಲ್ಲಿ ಪಾಪ ಇಲ್ಲ, ನಮ್ಮ ಪಾಪವನ್ನ ಕದಿತಾನೆ. ನಮ್ಮ ಪಾಪವನ್ನ ಇವನು ಕದ್ರೆ, ಕಳ್ಳತನ ಮಾಡೋನು ನಮ್ಮ ಮನೆಯಿಂದ ಏನು ಕದ್ದುಕೊಂಡು ಹೋಗಿದಾನೋ ಅವನಿಗೆ ಬಂದ್ಬಿಡುತ್ತಲ್ಲ. ಹಾಗಾನ ದೇವರು ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಕದ್ದವರನು ಅಗವ ಕದಿವನು ಅನಘ. ಯಾಕೆ ಇಲ್ಲ ಅಂದ್ರೆ, ಇವನ ಹೆಸರು, ಇವನ ಗುಣ, ಈ ಗುಣವನ್ನ ತಿರ್ಗಾ ನಾವು ಹೇಳ್ಬೇಕಂದ್ರೆ ಅನಘ ಅಂತ ಅವನಿಗೆ ಕರೆಯಬೇಕು ಅಂತ ಹೇಳ್ತಾರೆ. ಅನಘ ಅಂದ್ರೆ ಏನು? ಅನಘ ಅಂದ್ರೆ ಇದು ಉಪನಿಷತ್ತುಗಳಲ್ಲಿ ದೇವರನ್ನ, ಉಪನಿಷತ್ತು, ಮಹಾಭಾರತ, ಆಮೇಲೆ ಗಜೇಂದ್ರ ಮೋಕ್ಷ ಮುಂತಾದ ಅನೇಕ ಕಡೆ ದೇವರಿಗೆ ಪಾಪ ಇಲ್ಲದ ಕಾರಣದಿಂದ ಅವನಲ್ಲಿ ದುಃಖ ಇಲ್ಲ. ಪಾಪ ದುಃಖ ಇಲ್ಲದವನೇ ಭಗವಂತ. ಯಾಕೆ ಅದು ಹೇಳ್ತಾರೆ ಅಂದ್ರೆ, ಈ ಪಾಪಗಳು ದುಃಖಗಳು, ಪಾಪ ಆಗೋದೇ ಅಜ್ಞಾನದಿಂದಲೇ ಆಗೋದು. ಅಜ್ಞಾನಕ್ಕೆ ಕಾರಣ ತಮೋಗುಣ ಆಗತ್ತೆ. ಈ ತಮೋಗುಣಮಾನಿಯಾದಂತ ದುರ್ಗಾದೇವಿಯೇ ಇವನಿಗೆ ಅಧೀನಳಾಗಿದ್ದಾಳೆ. ಸೊ ದುರ್ಗಾದೇವಿಗೇನೆ ಈ ಒಂದು ಅಜ್ಞಾನ ಎಂಬುದು ಇಲ್ಲ ಅಂದರೆ ಇವನಿಗೆಲ್ಲಿ? ಅದು ಮಾತ್ರ ಅಲ್ಲ, ದೇವರನ್ನ ಹೇಗೆ ಉಪಾಸನೆ ಚಿಂತನೆ ಮಾಡ್ತಾ ಆ ಪಾಪ ಅಜ್ಞಾನ ಇತ್ಯಾದಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮುಂತಾದ ಆಚಾರ್ಯರು ಎಲ್ಲ ಇದಾರಲ್ಲ, ಇವರಿಗೆ ಪಾಪ ಇಲ್ಲ. ಸಂಸಾರದಲ್ಲಿ ಇದ್ದವರಿಗೆ, ಆ ದೇವರ ಪರಮ ಭಕ್ತರಿಗೆ ಈ ಪಾಪಗಳ ಲೇಪ ಇಲ್ಲ ಅಂತ ಹೇಳ್ತಾರೆ. ಅವರು ಕಳಕೊಂಡಿದ್ದಾರೆ, ಪಾಪವನ್ನ ಕಳಕೊಂಡಿದ್ದಾರೆ ಅವರು. ಹಾಗಿರುವಾಗ ಆ ಭಗವಂತನಿಗೆ ಎಲ್ಲಿಂದ ಪಾಪ ಇಲ್ಲ ಅಂದ್ರೆ ದುಃಖವೂ ಇಲ್ಲ, ತ್ರಿಗುಣದ ಸಂಬಂಧ ಇಲ್ಲ, ತ್ರಿಗುಣಾತೀತ. ಇದು ಗೀತೆಯಲ್ಲೇನೋ ಪುರುಷೋತ್ತಮ ಇದೆಲ್ಲ ಅಕ್ಷರ ಅವನನ್ನು ಮೀರಿ ನಿಂತ ಪುರುಷೋತ್ತಮ ಇತ್ಯಾದಿಗಳು ಅನೇಕ ಕಡೆ ಬರುತ್ತೆ. ಸೊ ಪಾಪ ಇಲ್ಲದವನು. ಆಮೇಲೆ ಪಾಪ ಪುಣ್ಯ, ಇದು ಬೃಹದಾರಣ್ಯಕೋಪನಿಷತ್ತಲ್ಲಂತೂ ಹೇಳಿದ್ದಾರೆ, ಪಾಪ ಪುಣ್ಯಗಳು ಅದನ್ನ ಮೀರಿ ನಿಂತಿದ್ದಾನೆ. ಮಾತ್ರ ಅಲ್ಲ, ಅದಕ್ಕೆ ಕಂಟ್ರೋಲರ್, ದೇವರಿಗೆ ದುಃಖಿ ಅಂತನೂ ಕರೀತಾರೆ. ಯಾಕೆಂದ್ರೆ ಆ ಒಡೆತನ, ಹಿ ಇಸ್ ಅ ಕಂಟ್ರೋಲರ್ ಆಫ್ ಇಟ್. ಅದಕ್ಕೆ ಮುಖ್ಯವಾಗಿ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ, ಅವನಿಗೆ ಸ್ವತಂತ್ರನಾಗಿದ್ದಾನೆ ಅಂತನೂ ಅದನ್ನ ಹೇಳ್ತಾರೆ. ಸೊ ಹೀಗೆ ಅವನಿಗೆ ಪಾಪ ಇಲ್ಲ, ಅವನಿಗೆ ದುಃಖ ಇಲ್ಲ ಅಂತನೋ, ದುಃಖ ಎಂಬುದು ದೇವರಿಗೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂದ್ರೆ ಅಣತಿ ಅಂದ್ರೆ ಅವನಿಗೆ ಅನಘ ಅಂತ ಹೇಳೋ ಮೂಲಕವಾಗಿ ಅನ ಅಂತ ಬರುತ್ತೆ ನೋಡಿ, ಅನಘ. ಇದು ಎಲ್ಲಿ ಬರುತ್ತೆ? ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥದ್ದು. ಅಂದ್ರೆ ಈ ಭಗವಂತನ ಬುಚ್ಚಿಟ್ಟುಕೊಂಡು ನಾವು ಚಿಂತನೆ ಮಾಡಬೇಕು ಅಂದ್ರೆ ಈ ಅನಘ ಎಂಬುದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಒಂದೊಂದು ನಾಮದಿಂದ ಭಗವಂತ ನಮ್ಮ ಒಳಗೆ, ನಮ್ಮ ನಾಡಿಗಳು ಅಂತ ಕರೀತಾರೆ, 72,000 ನಾಡಿಗಳು ಇದೆ ಅಂತ. ಆ ನಾಡಿಗಳಲ್ಲಿ ಇರುವಂತ ರೂಪ ನಮ್ಮನ್ನ ನಿಯಮನ ಮಾಡುವಂತ ರೂಪಗಳು. ಇದು ನಮ್ಮ ಜೀವನವನ್ನ ನಿಯಮನ ಮಾಡುವಂತ ಒಳಗೆ ಇರುವಂತ ರೂಪ. ಸೊ ಇದು ಅನಘ ಎಂಬುದು ನಮ್ಮ ಒಳಗೇನೆ ನಾಡಿಗತವಾಗಿ ನಮ್ಮ ಬಿಂಬರೂಪನೇ ಅಲ್ಲಿ ನಾಡಿಯಲ್ಲಿ ಈ ಒಂದು ಹೆಸರಿನಿಂದ ಅನಘ ಅಂತ ಇದ್ದಾನೆ. ಸೊ ಈ ಹೆಸರು ಒಂದೊಂದು ಹರಿಕಥಾಂಸಾರದಲ್ಲಿ ಏನೋ ಒಂದು ವಿಷ್ಣು ಸಹಸ್ರನಾಮದ ಹೆಸರನ್ನ ಬಳಸಿದ್ದಾರ ಅಲ್ಲ, ಗುರುಗಳ ಕರುಣೆಯಿಂದ ಗೋಪಾಲದಾಸರು, ವಿಜಯದಾಸರು ಮೂಲಕವಾಗಿ ಅವರು ಅದನ್ನ ನೋಡಿ ಆ ರೂಪವನ್ನ ಕಣ್ಣು ಮುಂದೆ ಅವ್ರಿಗೆ ಕಾಣಿಸ್ತಾ ಇದೆ, ಅದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಆ ಪರ್ಟಿಕ್ಯುಲರ್ ದೇವರು ಅಂದ್ರೆ ದೇವರು ರಕ್ಷಣೆ ಮಾಡೇ ಮಾಡ್ತಾರೆ.
ಸ್ಪೆಸಿಫಿಕ್ ಆಗ ಈ ರೂಪದಿಂದ ಇಂಥ ಕ್ರಿಯೆಯನ್ನು ಅವನು ಮಾಡ್ತಾನೆ. ಇದು ವಿಶೇಷ, ಇದು ಜ್ಞಾನ ಇರುವಂಥದ್ದು, ಯಥಾರ್ಥವಾಗಿ ಇರುವಂಥ ಈ ಜ್ಞಾನ ಗುರುಗಳ ಕರುಣದಿಂದ ನಾವು ಅವರು ಕೊಟ್ಟ ಹರಿಕಥಾನುಸಾರದಲ್ಲಿ ಅನಘ ಅಂತ ಒಳಗಿರುವಂತ ಅವನನ್ನ ಚಿಂತನೆ ಮಾಡಿದ್ರೆ ನಮ್ಮ ಪಾಪಗಳನ್ನ ಕದೀತಾನೆ. ಪಾಪಗಳು ಬೆಟ್ಟವಾಗಿ ಇರುವಂತ ಪಾಪಗಳು ಹೋಗ್ಬಿಡತ್ತಂತ. ಇದು ಅವನ ಕರುಣೆ ಅಲ್ಲವೇ, ಎಷ್ಟು ಕರುಣಾಳು. ಸೊ ಅನ ಅಂಬೋದಕ್ಕೆ ಪ್ರೇರಯತಿ, ಅನತಿ ಅಂದ್ರ ಪ್ರೇರಯತಿ. ಘ ಅಂತ ಒಂದು ಇದಲ್ಲ ಅಲ್ಲಿ, ಅದು ಏನು ಅಂದ್ರೆ ಅಲ್ಲಿ ಹೇಳ್ತಾರ ಶಾಸ್ತ್ರಕಾರರು ಹೇಗೆ ಸಾರಗಂ ಅಂತ ಹೇಳ್ತಾರೆ, ಎರಡೂ ಒಂದೇ. ಅಲ್ಲಿ ಘ ಯಾಕೆ ಬಂತು ಅಂದ್ರೆ ಘ ಅಂಬೋದು ಅವಧಾರಣಾರ್ಥಂ, ಅವಧಾರಣ ಒತ್ತು ಕೊಟ್ಟು ಹೇಳಕ್ಕೆ. ಅವನು ಅಣತಿ, ಅವನು ಪ್ರೇರಣೆಯನ್ನ ಮಾಡುತ್ತಾನೆ. ಇವಾಗೆ ಪಾಪವನ್ನ ತೆಗಿಬೇಕಂದ್ರೆ ನಮಗೆ ಈ ತರ ಒಳಗೆ ದೇವರಿದ್ದಾನೆ, ಅವನಿಗೆ ಈ ಗುಣ ಇದೆ ಅಂತ ನಮಗೆ ಬರಬೇಕಲ್ಲ, ದೇವರ ಚಿಂತನೆ ಬರಬೇಕಲ್ಲ. ಅದಕ್ಕೆ ಅವನು ಪ್ರೇರಣೆ ಮಾಡಿದ್ರನೇ ಮೃತ ಧಿಯೋಯೋನ ಪ್ರಚೋದಯಾತ್ ಅಂತ ಅವನು ಪ್ರೇರಣೆ ಮಾಡಬೇಕು. ಒಳಗೆ ಇದ್ದು ಅವನು ಪ್ರೇರಣೆ ಮಾಡುತ್ತಾನೆ, ಅವನ್ನೇ ಪ್ರೇರಣೆ ಮಾಡಿ ಪಾಪವನ್ನ ತೆಗಿತಾನ ಎಂಬ ಅರ್ಥದಲ್ಲಿನೂ ಇದು ಅನಘ ಅಂತ ಕೊಟ್ಟಿದ್ದಾರೆ. ಹೀಗೆ ಅವನು ಮಾಡ್ತಾನಂಬಲ್ಲಿ ಕೃಷ್ಣಾರ್ಪಣ. ಕ್ವಶನ್ಸ್ ಇದ್ರೆ 4, 6